ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಚಿವರ ದಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಮಧು ಬಂಗಾರಪ್ಪ ಕೂಡ ಸಿಎಂ ನಿವಾಸಕ್ಕೆ ಬಂದು ಭೇಟಿಯಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಪ್ರಿಯಾಂಕ್ ಹಾಗೂ ಮಧು ಬಂಗಾರಪ್ಪ. ನಾಗೇಂದ್ರ ರಾಜೀನಾಮೆಯ ಸುದ್ದಿಯ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸಚಿವರ ದಂಡು. ಖುದ್ದು ಸಿಎಂ ಕೂಡ ನಿರಾಕರಿಸಲಿಲ್ಲ. ಎಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನುವಂಥ ಮಾತನ್ನಷ್ಟೇ ಹೇಳಿದ್ರು. ಈಗ ಸಚಿವರುಗಳ ದಂಡು ದೌಡಾಯಿಸ್ತಾ ಇದೆ ಸಿಎಂ ನಿವಾಸಕ್ಕೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹಾಗಿದ್ರೆ ಪಕ್ಷ ಸೂಚನೆ ಕೊಡ್ತಾ ನಾಗೇಂದ್ರ ರಾಜೀನಾಮೆ ನಿರ್ಧಾರಕ್ಕೆ ಬಂದ್ರ? ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನು ಹೇಳಿದ್ದಾರೆ ಸಚಿವರು ಕೇಳಿ. ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿದ್ದಾರೆ. ಪ್ರಸನ್ನ, ತಾವು ವಿವರಿಸ್ತಾ ಇದ್ರಿ ಏನಾಗ್ತಾ ಇದೆ ಅಂತ ಅನ್ನೋದನ್ನ, ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆನ ಕೂಡ ಗಮನಿಸಿದ್ವಿ. ಈಗ ಮಧು ಬಂಗಾರಪ್ಪ ಅವರು ಕೂಡ ಭೇಟಿಯಾದ್ರು, ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರಿಯಾಂಕಾ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಸಂಜೆಯೊಳಗೆ ಒಂದು ನಿರ್ಣಯಕ್ಕೆ ಬರುವಂತಹ ಒಂದು ಸೂಚನೆಗಳು ಸಿಗ್ತಾ ಇದೆಯಾ? ಒಂದಿಷ್ಟು ಸಂಚಲನ ಮೂಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಹೌದು ಪ್ರತಿಮಾ, ಕಾಂಗ್ರೆಸ್ ಪಾಳೆಯದ ಒಳಭಾಗದಲ್ಲಿ ಸಾಕಷ್ಟು ಆಂತರಿಕವಾದಂತಹ ಗೊಂದಲಗಳು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗಿದೆ. ಕೆಲವೊಂದಿಷ್ಟು ಮಂದಿ ಹಿರಿಯ ಸಚಿವರ ರಾಜೀನಾಮೆಯನ್ನು ಪಡೆದುಕೊಂಡು ಯಾರು ಅಸಮಾಧಾನಿತರಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಅಂಥವರಿಗೆ ಕ್ಯಾಬಿನೆಟ್ನಲ್ಲಿ ಮರು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒತ್ತಡ ನಿಜಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಒತ್ತಡವನ್ನು ನಿವಾರಿಸುವಂಥ ದೃಷ್ಟಿಯಿಂದಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ನ ಕೊಟ್ಟರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡು ಆ ಭಾಗದಲ್ಲಿ ಇರುವಂಥ ಒಬ್ಬ ಎಸ್ಟಿ ನಾಯಕರಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು. ಒಂದು ಕಡೆ ಮಹಿಳಾ ಸಚಿವ ಸ್ಥಾನವನ್ನ ಕೊಡಬೇಕಂತ ಒತ್ತಡ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನ ಮುಂದೆ ಇದೆ. ಅನ್ನಪೂರ್ಣ ಅವರು ಮಹಿಳಾ ಕೋಟಾದ ಅಡಿಯಲ್ಲೂ ಬರ್ತಾರೆ. ನಾಗೇಂದ್ರ ಅವ್ರನ್ನ ಕೆಳಗಿಳಿಸದೇ ಆ ಒಂದು ಬೆಳವಣಿಗೆಗಳು ಆಗಿದ್ದೇ ಆದ್ರೆ ಎಸ್ಟಿ ಕೋಟಾದ ಅಡಿಯೂ ಕೂಡ ಅವ್ರನ್ನ ಫುಲ್ಫಿಲ್ ಮಾಡಿದಂತಾಗುತ್ತೆ. ಅಲ್ಲಿಗೆ ಕಾಂಗ್ರೆಸ್ನ ನಾಯಕರಿಗೆ ಮತ್ತು 2 ಅವಕಾಶಗಳನ್ನ ಭರ್ತಿ ಮಾಡೋದಕ್ಕೆ, ಒಂದು ಸ್ಥಾನ ತುಂಬೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಈ ಮೂಲಕ ಸಿದ್ದರಾಮಯ್ಯನವರು ಏನು ಒತ್ತಡವನ್ನು ಹಾಕ್ತಾ ಇದ್ದಾರೆ, ಕುರುಬ ಸಮುದಾಯಕ್ಕೆ ಸೇರುವಂತಹ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಿ ಅಂತೇಳಿ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸ್ಥಾನ ಖಾಲಿ ಉಳಿದಂತಾಗುತ್ತೆ. ಇನ್ನೊಂದು ಸಚಿವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಒಂದು ಸುದೀರ್ಘವಾದಂತಹ ಮಾತುಕತೆ ಖಂಡಿತವಾಗಿಯೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರ ವಿಚಾರದಲ್ಲಿ ಕಾನೂನಾತ್ಮಕವಾದಂತಹ ಮತ್ತು ರಾಜಕೀಯವಾದಂತಹ ಅಡೆತಡೆಗಳು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಬಿಜೆಪಿ ಇದನ್ನ ದೊಡ್ಡ ಮಟ್ಟಿಗೆ ಹೋರಾಟವಾಗಿ ತೆಗೆದುಕೊಂಡು ಹೋಗ್ತಿದೆ ಅಂತಂದ್ರೆ ಬಿಜೆಪಿಯ ನಾಯಕರಿಗೂ ಕೂಡ ಒಂದಷ್ಟು ಹಿಂಟ್ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸಿಬಿಐ ಆಗಲಿ, ಇಡಿ ಆಗಲಿ ರಾಜ್ಯಪಾಲರ ಮೂಲಕ ನಾಗೇಂದ್ರ ಅವರನ್ನ ಮತ್ತೆ ಪ್ರಾಸಿಕ್ಯೂಷನ್ಗೆ ತೆಗೆದುಕೊಂಡಿದ್ದೆ ಆದ್ರೆ, ಅವತ್ತು ಒಬ್ಬ ಹಾಲಿ ಮಂತ್ರಿಯನ್ನ ಇಡಿ ಆಗಲಿ, ಸಿಬಿಐ ಆಗಲಿ ಬಂಧಿಸಿದ್ದೆ ಆದ್ರೆ, ಅದು ಮತ್ತೊಂದ್ಸಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಮುಜುಗರವನ್ನ ತಂದಿಡುವಂಥದ್ದು ಖಂಡಿತ ಆಗುತ್ತೆ. ಹೀಗಾಗಿ ಒಂದು ಕಡೆ ರಾಜಕೀಯ ಒತ್ತಡ, ಇನ್ನೊಂದು ಕಡೆ ಕಾನೂನಿನ ಒತ್ತಡ, ಇದೆಲ್ಲವೂ ಕೂಡ ಈ ಬೆಳವಣಿಗೆಗಳಿಗೆ ಹಾದಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದ್ರೆ ಈಗ ಇರುವಂತಹ ಪ್ರಶ್ನೆ, ನಾಗೇಂದ್ರ ಅವರನ್ನ ತಕ್ಷಣ ಇಳಿಸೋದೇ ಆಗಿದ್ರೆ ಇಷ್ಟು ದಿನ ಯಾಕೆ ಅವರಿಗೆ ಅವಕಾಶವನ್ನ 2ನೇ ಬಾರಿಗೆ ಮಾಡಿಕೊಟ್ರು ಅನ್ನುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ವಾಲ್ಮೀಕಿ ಹಗರಣದ ಇಂಚಿಂಚು ಮಾಹಿತಿ ಮತ್ತು ಕಾನೂನಾತ್ಮಕವಾದಂತಹ ಅಡೆತಡೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಹೈಕಮಾಂಡ್ ಬಳಿ ಇತ್ತು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇತ್ತು. ನಾಗೇಂದ್ರ ಅವರ ಹೆಸರು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ವಿರೋಧವನ್ನ ಮಾಡದೇನೆ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ತಾರೆ ಅಂತಂದ್ರೆ, ಎಸ್ಟಿ ನಾಯಕರು ಬೇರೆಯವರಿಗೆ ಅವಕಾಶವನ್ನು ಕೊಡುವ ಬದಲು ನಾಗೇಂದ್ರ ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರೆ, ಅವತ್ತು ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಎಡವಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಆ ಎಡವಿದ ತಪ್ಪನ್ನ ಸರಿಪಡಿಸಿಕೊಳ್ಳುವಂತಹ ದೃಷ್ಟಿಯಿಂದಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಹೈಕಮಾಂಡ್
ಹೈಕಮಾಂಡ್ ಆಗಲಿ ತೀರ್ಮಾನ ಮಾಡ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಇನ್ನೊಂದು, ರಾಜಕೀಯವಾಗಿಯೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದೆ. ಆ 10 ದಿನಗಳ ಪಾದಯಾತ್ರೆ ಅದು ಕೇವಲ ಸಣ್ಣ ಪಾದಯಾತ್ರೆ ಆಗಿರೋದಿಲ್ಲ. ಎಸ್ಟಿ ಸಮುದಾಯ ಮತ್ತು SC ಸಮುದಾಯ ಎರಡನ್ನೂ ಕೂಡ ಬಿಜೆಪಿ ತನ್ನ ಕಬ್ಜಾಗೆ ತೆಗೆದುಕೊಳ್ಳುವಂತ ಅಥವಾ ರಾಜಕೀಯವಾಗಿ ತನ್ನ ಸೆಳೆತಕ್ಕೆ ತೆಗೆದುಕೊಳ್ಳುವುದಕ್ಕೆ ಮಾಡ್ತಾ ಇರುವಂತಹ ಒಂದು ಬಹುದೊಡ್ಡ ಪಾದಯಾತ್ರೆ ಆಗುತ್ತೆ. ST ವರ್ಗದ ನಾಯಕರಾಗಿರುವಂತಹ ನಾಗೇಂದ್ರ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ST ವರ್ಗದ ವಿರೋಧಿ ಅನ್ನುವಂತಹ ರೀತಿಯ ವಾತಾವರಣ ಬಿಂಬಿಸೋದಕ್ಕೆ ಕಾರಣ ಆಗ್ತಾ ಇತ್ತು. ಒಂದು ಕಡೆ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಕೂಡ KN ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಯಿತು, ಇನ್ನೊಂದು ಕಡೆ ನಾಗೇಂದ್ರ ಅವರನ್ನು ಕೂಡ ಈಗ ತೆಗೆದುಕೊಳ್ಳಲಾಗಿದೆ, ಮತ್ತೆ ಬಿಡ್ತಾರೆ, ಈ ರೀತಿಯ ಗೊಂದಲಗಳು. ಎಲ್ಲೊಂದು ಕಡೆ ST ವರ್ಗದ ನಾಯಕರು ಕೂಡ ಸಂಪೂರ್ಣವಾಗಿ ಗೊಂದಲಕ್ಕೆ ಈಡಾಗೋ ರೀತಿಯಲ್ಲಿ ಬೆಳವಣಿಗೆಗಳು ಮಾಡ್ತಾ ಇದ್ದಾವೆ. ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.